Hello friends, welcome back to India for IAS Current Affairs series. This is Manjunath Mudod. Topic of this video is ವರ್ಲ್ಡ್ ಫುಡ್ ಪ್ರೈಸ್. ಇತ್ತೀಚೆಗೆ ವರ್ಲ್ಡ್ ಫುಡ್ ಪ್ರೈಸ್ ನ್ಯೂಸಲ್ಲಿ ಇರುತ್ತೆ. ಸೊ ಇದು ಏನಕ್ಕೆ ನ್ಯೂಸಲ್ಲಿ ಇರುತ್ತೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಏನಕ್ಕೆ ಇಂಪಾರ್ಟೆಂಟು. ಸೊ ವರ್ಲ್ಡ್ ಫುಡ್ ಪ್ರೈಸನ್ನು ಇತ್ತೀಚೆಗೆ ಯಾರಿಗೆ ಕೊಡಮಾಡಲಾಗಿರುತ್ತೆ, ಸೊ ಅವರು ಯಾವ ಸಂಶೋಧನೆಗೆ ಅಥವಾ ಅವರು ಯಾವ ಕಾಂಟ್ರಿಬ್ಯೂಷನ್ಗೆ ವರ್ಲ್ಡ್ ಫುಡ್ ಪ್ರೈಸನ್ನು ಕೊಡಮಾಡಲಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ನ ನಾವು ಇವಾಗ ಸ್ಟಡಿ ಮಾಡೋಣ. ವರ್ಲ್ಡ್ ಫುಡ್ ಪ್ರೈಸ್ ಟಾಪಿಕ್, ದಿಸ್ ಈಸ್ ಪ್ರಿಲಿಮ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್. ಸೊ ಮೇನ್ಸಲ್ಲಿ ಈ ಟಾಪಿಕ್ಕಿಂದ ಯಾವುದೇ ರೀತಿ ಕ್ವಶನ್ಸನ್ನು ಕೇಳಲ್ಲ. ಸೊ ದಿಸ್ ಈಸ್ ಪ್ರಿಲಿಮ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್. ರೀಸೆಂಟಾಗಿ ಬ್ರಾಜಿಲ್ ದೇಶದ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಮರಿಯಂಗ್ಲಾ ಹಂಗ್ರಿಯಾ ಎಂಬುವರಿಗೆ ವರ್ಲ್ಡ್ ಫುಡ್ ಪ್ರೈಸ್ನ ಕೊಡಮಾಡಲಾಗಿರುತ್ತೆ. ಸೊ ಅದಕ್ಕೋಸ್ಕರ ವರ್ಲ್ಡ್ ಫುಡ್ ಪ್ರೈಸ್ ನ್ಯೂಸಲ್ಲಿರುತ್ತೆ. ಸೊ ಮರಿಯಂಗ್ಲಾ ಹಂಗೇರಿಯಾ ಇವ್ರದ್ದು ಅಗ್ರಿಕಲ್ಚರ್, ಬ್ರಾಜಿಲ್ ದೇಶದ ಅಗ್ರಿಕಲ್ಚರ್ಗೆ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಇವಾಗ ನಾವು ನೋಡೋಣ. So Mariangela Hungria, she was recognized for her pioneering work in biological nitrogen fixation. So biological nitrogen fixation ಏನಿರುತ್ತೆ, so she made contribution in biological nitrogen fixation and promoting microbial solutions. In agriculture. So because of her contribution, this led to the Brazil's micro green revolution. ಸೊ ಏನಂತ ಕರಿತೀವಿ ನಾವು ಇದಕ್ಕೆ, ಬ್ರಾಜಿಲ್ಸ್ ಮೈಕ್ರೋ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ದಿಸ್ ಲೆಡ್ ಟು ದಿ ಟ್ರಾನ್ಸ್ಫಾರ್ಮೇಷನ್ ಇನ್ ಬ್ರಾಜಿಲ್ಸ್ ಅಗ್ರಿಕಲ್ಚರ್. ಸೊ ಇದನ್ನು ನಾವೇನಂತ ಕರಿತೀವಿ, ಬ್ರಾಜಿಲ್ಸ್ ಮೈಕ್ರೋ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ದಿಸ್ ಲೆಡ್ ಟು ದಿ ಟ್ರಾನ್ಸ್ಫಾರ್ಮಿಂಗ್ ಸಸ್ಟೈನಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಇನ್ ಬ್ರಾಜಿಲ್. ಸೊ ದಿಸ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಮರಿಯಂಗ್ಲಾ ಹಂಗ್ರಿಯಾ. Now we will briefly look into microgreen revolution. ಏನು ಮೈಕ್ರೋಗ್ರೀನ್ ರೆವಲ್ಯೂಷನ್ ಅಂದರೆ ಏನು, ಮರಿಯಂಗ್ಲಾ ಹಂಗ್ರಿಯಾ ಅವರು ಏನು ಮಾಡಿದ್ರು, ವಾಟ್ ಈಸ್ ಹರ್ ಕಾಂಟ್ರಿಬ್ಯೂಷನ್. ಸೊ ಮೈಕ್ರೋಗ್ರೀನ್ ರೆವಲ್ಯೂಷನ್ ಅಂತ ಏನಕ್ಕೆ ಕರೀತಾರೆ, ಸೊ ಅದನ್ನು ನಾವು ನೋಡ್ತಾ ಹೋದರೆ, ಸೊ ಇಟ್ ಈಸ್ ಅ ಟ್ರಾನ್ಸ್ಫಾರ್ಮೇಟಿವ್ ಅಗ್ರಿಕಲ್ಚರಲ್ ಮೂವ್ಮೆಂಟ್. ಸೊ ವಾಟ್ ಈಸ್ ಮೈಕ್ರೋಗ್ರೀನ್ ರೆವಲ್ಯೂಷನ್? ಇಟ್ ಈಸ್ ಅ ಟ್ರಾನ್ಸ್ಫಾರ್ಮೇಟಿವ್ ಅಗ್ರಿಕಲ್ಚರ್ ಮೂವ್ಮೆಂಟ್ ಇನ್ ಬ್ರಾಜಿಲ್. ಇಟ್ ವಾಸ್ ಲೆಡ್ ಬೈ ಮರಿಯಂಗ್ಲಾ ಹಂಗ್ರಿಯಾ. ಸೊ ಇಟ್ ಮೇನ್ಲಿ ಫೋಕಸಸ್ ಆನ್, what is the main focus of microgreen revolution? So it focuses on biological alternatives. For what? Synthetic fertilizers. ಸೊ ನಾವು ಇವಾಗ ಏನು ಮಾಡ್ತೀವಿ, ಅಗ್ರಿಕಲ್ಚರ್ಸಲ್ಲಿ ಸಿಂಥೆಟಿಕ್ ಫರ್ಟಿಲೈಸರ್ಸ್ನ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ. ಏನಕ್ಕಂದರೆ ಪ್ರೊಡಕ್ಷನ್ ಈಲ್ಡ್ ಜಾಸ್ತಿ ಬರಬೇಕು ಅಂತ. ಸೊ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಬಯಾಲಜಿಕಲ್ ಅಲ್ಟರ್ನೇಟಿವ್ಸ್ನ ಯೂಸ್ ಮಾಡಿಕೊಂಡು ಈ ಮೈಕ್ರೋಬಿಯಲ್ ಸೊಲ್ಯೂಷನ್ಸ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಮರಿಯಂಗ್ಲಾ ಹಂಗ್ರಿಯವರು ಬ್ರಾಜಿಲಲ್ಲಿ ಅಗ್ರಿಕಲ್ಚರ್ ಅಂದರೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರ ಈ ಕಾಂಟ್ರಿಬ್ಯೂಷನ್ಗೆ ಏನು ಮಾಡ್ತಾರೆ, ವರ್ಲ್ಡ್ ಫುಡ್ ಪ್ರೈಸ್ ಅವಾರ್ಡ್ ಅವ್ರಿಗೆ ನೀಡಲಾಗಿರುತ್ತೆ. ಸೊ ಇಲ್ಲಿ ಮರಿಯಂಗ್ಲಾ ಹಂಗ್ರಿಯರು ಏನು ಮಾಡ್ತಾರೆ ಅಂತಂದರೆ, ಶಿ ಯೂಸಸ್ ಬಯಾಲಜಿಕಲ್ ಅಲ್ಟರ್ನೇಟಿವ್ಸ್ ಟು ದಿ ಕೆಮಿಕಲ್ ಸಿಂಥೆಟಿಕ್ ಫರ್ಟಿಲೈಸರ್ಸ್, ಎಸ್ಪೆಷಲಿ ಮೈಕ್ರೋಬಿಯಲ್ ಸೀಡ್ ಆ್ಯಂಡ್ ಸಾಯಿಲ್ ಇನಕ್ಯುಲೆಂಟ್ಸ್. ಸೊ ಬಯಾಲಜಿಕಲ್ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಸೀಡ್ ಟ್ರೀಟ್ಮೆಂಟ್ ಮತ್ತು ಸಾಯಿಲ್ ಟ್ರೀಟ್ಮೆಂಟ್ನ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಸಿಂಥೆಟಿಕ್ ಫರ್ಟಿಲೈಸರ್ ಯೂಸ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ನಾವು ವಿ ವಿಲ್ ಲುಕ್ ಇನ್ ಟು ದಿ ಕೀ ಫೀಚರ್ಸ್ ಆಫ್ ಮೈಕ್ರೋ ಗ್ರೀನ್ ರೆವಲ್ಯೂಷನ್. ಸೊ ಏನು ಕೀ ಫೀಚರ್ಸ್ ಇದೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಈಸ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಸೊ ಇಲ್ಲಿ ಏನು ಮಾಡ್ತಾರೆ, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನಲ್ಲಿ, ಸೊ ದಿಸ್ ಯುಟಿಲೈಸಸ್ ರೈಜೋಬಿಯಾ ಆ್ಯಂಡ್ ಅಜೋಸ್ಪಿರಿಲಮ್ ಬ್ರಾಸಿಲೆನ್ಸಿಸ್. ಸೊ ಈ ರೀತಿ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸ್ ಮಾಡ್ತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಪ್ಲ್ಯಾಂಟ್ಸ್ ಯೂಸ್ ಮಾಡೋ ಥರ, ಯೂಸೇಬಲ್ ಬೈ ಪ್ಲ್ಯಾಂಟ್ಸ್, ಆ ರೀತಿ ನೈಟ್ರೋಜನ್ನ ಕನ್ವರ್ಟ್ ಮಾಡ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತೀವಿ. ಸೊ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನಲ್ಲಿ ಏನಾಗುತ್ತೆ ಅಂತಂದರೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಪ್ಲ್ಯಾಂಟ್ಸ್ ಯೂಸ್ ಮಾಡ್ಕೊಳ್ಳೋ ಥರ ಕನ್ವರ್ಟ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ಒನ್ ಆಫ್ ದ ಫೀಚರ್ ಆಫ್ ಮೈಕ್ರೋ ಗ್ರೀನ್ ರೆವಲ್ಯೂಷನ್. ಸೆಕೆಂಡ್ ಒನ್ ಈಸ್ ಇಟ್ ರೆಡ್ಯೂಸಸ್ ದಿ ಡಿಪೆಂಡೆಂಟ್ ಆನ್ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಕೆಮಿಕಲ್ ಫರ್ಟಿಲೈಸರ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಯೂರಿಯಾ, DAP ಈ ರೀತಿ ಕೆಮಿಕಲ್ ಯೂಸ್ ಮಾಡ್ತೀವಿ ಫರ್ಟಿಲೈಸರ್ಸ್. ಅದರ ಮೇನ್ ಕಾಂಪೋಸಿಷನ್ ಏನಿರುತ್ತೆ ಅಂದರೆ ನೈಟ್ರೋಜನ್ ಇರುತ್ತೆ, ಪ್ಲ್ಯಾಂಟ್ಸ್ ಯೂಸ್ ಮಾಡ್ಕೊಳ್ಳೋ ರೀತಿ. ಸೊ ಅದನ್ನು ನಾವು ಕೆಮಿಕಲ್ ಫರ್ಟಿಲೈಸರಾಗಿ ಯೂಸ್ ಮಾಡ್ಕೋತಿರ್ತೀವಿ. ಸೊ ಇವಾಗ ಮೈಕ್ರೋ ಗ್ರೀನ್ ರೆವಲ್ಯೂಷನ್ ಏನಾಗುತ್ತೆ, ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಕನ್ವರ್ಟ್ ಮಾಡಿ ಪ್ಲ್ಯಾಂಟ್ಸ್ ಯೂಸ್ ಮಾಡ್ಕೊಳ್ಳೋ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮಾಡ್ತಾ ಇರೋದ್ರಿಂದ ಡಿಪೆಂಡೆನ್ಸ್ ಆನ್ ಕೆಮಿಕಲ್ ಫರ್ಟಿಲೈಸರ್ಸ್ ಕಡಿಮೆ ಆಗುತ್ತೆ.
ಸೊ ಇದ್ರ ಜೊತೆಗೆ ಥರ್ಡ್ ಫೀಚರ್ ಏನಂತಂದರೆ ಇಟ್ ಎನ್ಹ್ಯಾನ್ಸಸ್ ದಿ ಕ್ರಾಪ್ ಪ್ರೊಡಕ್ಟಿವಿಟಿ. ಸೊ ಇದರಿಂದ ಏನಾಗುತ್ತೆ, ಬ್ರೆಜಿಲಲ್ಲಿ ಏನಾಗಿದೆ ಅಂತಂದರೆ ಸೋಯಾಬೀನ್ ಈಲ್ಡ್, ಸೊ ಸೋಯಾಬೀನ್ ಕ್ರಾಪ್ ಈಲ್ಡ್ ಎಷ್ಟಾಗಿದೆ, ಸೊ ಇಟ್ ಹ್ಯಾಸ್ ಬೀನ್ 15 ಮಿಲಿಯನ್ ಮೆಟ್ರಿಕ್ ಟನ್. ಸೊ 1979ರಲ್ಲಿ 15 ಮಿಲಿಯನ್ ಮೆಟ್ರಿಕ್ ಟನ್ ಇರುತ್ತೆ. ದಟ್ ಹ್ಯಾಸ್ ಬೀನ್ increased to 173 million metric ton in the year 2025. So this is the increase in the productivity of soybean because of the microgreen revolution. ಇದ್ರ ಜೊತೆಗೆ ಏನಾಗುತ್ತೆ, yield improvements ಆಗ್ತಿರುತ್ತೆ, ಎಸ್ಪೆಷಲಿ ಕಾಮನ್ ಬೀನ್ಸ್ ಆ್ಯಂಡ್ ಪ್ಯಾಸ್ಚರ್ ಲ್ಯಾಂಡ್ಸ್. ಸೊ ಅಪಾರ್ಟ್ ಫ್ರಮ್ ಸೋಯಾಬೀನ್ ಬೇರೆ ಬೀನ್ಸ್ ಪ್ರಾಡಕ್ಟ್ಸಲ್ಲೂ ಕೂಡ ಏನಾಗುತ್ತೆ yield ಇಂಪ್ರೂವ್ಮೆಂಟ್ ಆಗಿರುತ್ತೆ. ಜೊತೆಗೆ ಪ್ಯಾಸ್ಚರ್ ಲ್ಯಾಂಡ್ಸ್ ಅಂದರೆ ಗ್ರಾಸ್ ಲ್ಯಾಂಡ್. ಸೊ ಗ್ರಾಸ್ ಲ್ಯಾಂಡ್ಸಲ್ಲೂ ಕೂಡ ಏನು ಮಾಡ್ತಿದ್ದಾರೆ, ಮೈಕ್ರೋ ಗ್ರೀನ್ ರೆವಲ್ಯೂಷನ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ, ಅಲ್ಲಿ yield ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಫೋರ್ತ್ ಫೀಚರ್ ಇಸ್ ರೀಸ್ಟೋರೇಷನ್ ಆಫ್ ಡಿಗ್ರೇಡೆಡ್ ಲ್ಯಾಂಡ್ಸ್. ಸೊ ಯಾವ ರೀತಿ ಡಿಗ್ರೇಡೆಡ್ ಲ್ಯಾಂಡ್ಸ್ನ ರೀಸ್ಟೋರ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಸೊ ಅಲ್ಲಿ ಏನು ಮಾಡಿರ್ತಾರೆ, ಬ್ರೆಜಿಲಲ್ಲಿ ದೇ ಡೆವಲಪ್ಡ್ ಫಸ್ಟ್ ಮೈಕ್ರೋಬಿಯಲ್ ಇನೋಕ್ಯುಲೆಂಟ್ಸ್ ಫಾರ್ ಪ್ಯಾಸ್ಚರ್ ಗ್ರಾಸಸ್. ಸೊ ಈ ಪ್ಯಾಸ್ಚರ್ ಲ್ಯಾಂಡಲ್ಲಿ ಬೆಳೀತಕ್ಕಂಥ ಗ್ರಾಸಸ್, ಹುಲ್ಲುಗಾವಲು ಅಂತ ಕರಿತೀವಿ, ಅಲ್ಲಿ ಬೆಳೀತಕ್ಕಂಥ ಹುಲ್ಲನ್ನು ಬೆಳಿಲಿಕ್ಕೆ ಸೊ ಮೈಕ್ರೋಬಿಯಲ್ ಇನೋಕ್ಯುಲೆಂಟ್ಸ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಇದೇನಿರುತ್ತೆ, ಮೈಕ್ರೋಬಿಯಲ್ ಇನೋಕ್ಯುಲೆಂಟ್ಸ್ನ ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಪ್ಯಾಸ್ಚರ್ ಲ್ಯಾಂಡ್ನ ರೀಜನ್ರೇಟ್ ಮಾಡ್ತಾರೆ. ಸೊ ದಿಸ್ ಎನ್ಹ್ಯಾನ್ಸಸ್ ದಿ ಬಯೋಮಾಸ್ ಪ್ರೊಡಕ್ಷನ್. ಸೊ ಇದರಿಂದ ಏನಾಗುತ್ತೆ, ಗ್ರಾಸದ್ದು ಏನಾಗುತ್ತೆ, ಗ್ರೋತ್ ಆ್ಯಂಡ್ ಪ್ರೊಡಕ್ಷನ್ ಇಟ್ ಇನ್ಕ್ರೀಸಸ್ ಆ್ಯಂಡ್ ದಿಸ್ ಹೆಲ್ಪ್ಸ್ ಇನ್ ದಿ ಫೊರೇಜಿಂಗ್ ಆ್ಯಕ್ಟಿವಿಟಿ ಆಫ್ ಲೈಫ್ ಸ್ಟಾಕ್. ದನ ಕರುಗಳನ್ನ ಸಾಕಲಿಕ್ಕೆ ಇದು ಲೈಫ್ ಸ್ಟಾಕ್ ಗ್ರೋತ್ಗೆ, ಲೈಫ್ ಸ್ಟಾಕ್ ಗ್ರೇಡಿಂಗಿಗೆ ಇಟ್ ಪ್ರೊಡ್ಯೂಸಸ್ ದಿ ಫುಡ್. Now we will study in detail about biological nitrogen fixation. So ಏನಿದು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂದರೆ, ಸೊ ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್, ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ನೈಟ್ರೋಜನ್ನ ಕನ್ವರ್ಟ್ ಮಾಡೋದು ಏನಕ್ಕೆ, ಅಮೋನಿಯಾ ಫಾರ್ಮ್ಗೆ. ಸೊ ದಿಸ್ ಅಮೋನಿಯಾ ಫಾರ್ಮ್ ಇಟ್ ಈಸ್ ಡೈರೆಕ್ಟ್ಲಿ ಅಬ್ಸಾರ್ಬಬಲ್ ಬೈ ಪ್ಲಾಂಟ್ಸ್. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಸರ್ಟೆನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ನೈಟ್ರೋಜನ್ನ ಅಮೋನಿಯಾ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಎಸೆನ್ಷಿಯಲ್ ಫಾರ್ ಮೇಕಿಂಗ್ ನೈಟ್ರೋಜನ್ ಅವೈಲೇಬಲ್ ಟು ದ ಪ್ಲಾಂಟ್ಸ್ ಇನ್ ಅ ಯೂಸೇಬಲ್ ಫಾರ್ಮ್. ಸೊ ಪ್ಲಾಂಟ್ಸ್ ಯಾವ ರೀತಿ ನೈಟ್ರೋಜನ್ನ ಯೂಸ್ ಮಾಡ್ತವೆ ಅಂದರೆ, ಅಮೋನಿಯಾ ಫಾರ್ಮಲ್ಲಿ ಇರ್ತಕ್ಕಂಥದ್ದನ್ನು ಅಬ್ಸಾರ್ಬ್ ಮಾಡ್ಕೋತವೆ, ನೈಟ್ರೋಜನ್ನ ಫಾರ್ಮಲ್ಲಿ ಅಂದರೆ ಫ್ರೀ ಏರ್ ರೂಪದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತವೆ, ಮೈಕ್ರೋ ಆರ್ಗ್ಯಾನಿಸಮ್ಸು ನೈಟ್ರೋಜನ್ ಫಾರ್ಮ್, ಗ್ಯಾಸಿಯಸ್ ಫಾರ್ಮಲ್ಲಿರೋದನ್ನ ಅಮೋನಿಯಾ ಫಾರ್ಮಾಗಿ ಕನ್ವರ್ಟ್ ಮಾಡ್ತವೆ. ಸೊ ದಿಸ್ ಈಸ್ ಈಸಿಲಿ ಅಬ್ಸಾರ್ಬಬಲ್ ಬೈ ಪ್ಲಾಂಟ್ಸ್. ಸೊ ದಿಸ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಪ್ಲಾಂಟ್ಸ್. Now we will look into the microorganisms involved in the biological nitrogen fixation. ಸೊ ಯಾವ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ ಅಂತ ನೋಡ್ತಾ ಹೋದರೆ, ಸಿಂಬಯೋಟಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ, ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ಈ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾದಲ್ಲಿ ಯಾವ ಕೆಟಗರಿ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾದಲ್ಲಿ ಯಾವ್ದು ಇರುತ್ತೆ ಅಂತಂದರೆ, ರೈಜೋಬಿಯಮ್ ಅಂತ ಇರುತ್ತೆ ಆ್ಯಂಡ್ ಫ್ರ್ಯಾಂಕಿಯಾ ಅಂತ ಇರುತ್ತೆ. ರೈಜೋಬಿಯಮ್ ಎಲ್ಲಿರುತ್ತೆ ಅಂದರೆ, ಪ್ಲ್ಯಾಂಟ್ನ ರೂಟ್ ನೊಡ್ಯೂಲ್ಸಲ್ಲಿ ಈ ಲೆಗ್ಯೂಮ್ ಪ್ಲ್ಯಾಂಟ್ಸ್ ಅಂತ ಇರುತ್ತೆ, ಪೀಸ್, ಬೀನ್ಸ್ ಆ್ಯಂಡ್ ಸಮ್ ಪಲ್ಸಸ್. ಸೊ ಅದರ ರೂಟ್ಸ್ ಏನಿರುತ್ತೆ ಅಲ್ಲಿ ಸಿಂಬಯೋಟಿಕ್ ಅಸೋಸಿಯೇಷನ್ ಆಗಿ ಬ್ಯಾಕ್ಟೀರಿಯಾ ಮತ್ತು ಪ್ಲ್ಯಾಂಟ್ ರೂಟ್ಸು ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿರುತ್ತೆ. ಸೊ ಫಸ್ಟ್ ಕೆಟಗರಿ ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಯಾವುದು ಅಂತಂದರೆ ರೈಜೋಬಿಯಮ್. ಸೊ ಇದ್ರ ಜೊತೆಗೆ ಇನ್ನೊಂದಿದೆ ಫ್ರ್ಯಾಂಕಿಯಾ ಅಂತ. ಸೊ ಇದು ನಾನ್ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಏನಿರುತ್ತೆ ಅದರ ರೂಟ್ ನೊಡ್ಯೂಲ್ಸಲ್ಲಿ ಇದೇನು ಮಾಡುತ್ತೆ, ಸಿಂಬಯೋಟಿಕ್ ಆಗಿರುತ್ತೆ. ದೆನ್ ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾನು ಏನು ಮಾಡುತ್ತೆ, ದೇ ಆಲ್ಸೋ ಕನ್ವರ್ಟ್ ನೈಟ್ರೋಜನ್. ಸೊ ಇದರಲ್ಲಿ ಯಾವ್ದಾವ್ದು ಎಕ್ಸಾಂಪಲ್ ಅಂತಂದರೆ ಅಜೋಟೋಬ್ಯಾಕ್ಟರ್ ಅಂತ ಇದೆ, ಕ್ಲೋಸ್ಟ್ರಿಡಿಯಮ್ ಅಂತ ಇದೆ, ಬೈಜರ್ನಿಕಿಯಾ ಅಂತ ಇದೆ. ಸೊ ದೀಸ್ ಆರ್ ಎರೋಬಿಕ್ ಆ್ಯಂಡ್ ಅನೈರೋಬಿಕ್ ಬ್ಯಾಕ್ಟೀರಿಯಾ. ಸೊ ಅದಾದಮೇಲೆ ಥರ್ಡ್ ಕೆಟಗರಿ ಬರುತ್ತೆ ಸೈನೋಬ್ಯಾಕ್ಟೀರಿಯಾ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲೂ ಗ್ರೀನ್ ಆಲ್ಗೆ. ಸೊ ಇದೇನು ಎಕ್ಸಾಂಪಲ್ಸ್ ಏನಂದರೆ ಅನಬೇನಾ, ನೋಸ್ಟಾಕ್ ಇದೆ. ದೇ ಫಿಕ್ಸ್ ನೈಟ್ರೋಜನ್ ಇನ್ ಅಕ್ವಾಟಿಕ್ ಆ್ಯಂಡ್ ಸಾಯಿಲ್ ಎನ್ವಿರಾನ್ಮೆಂಟ್ಸ್. ಸೊ ದೀಸ್ ಆರ್ ದ 3 kinds ಆಫ್ ನೈಟ್ರೋಜನ್ ಫಿಕ್ಸಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇದ್ರ ಇಂಪಾರ್ಟೆನ್ಸ್ ಏನು, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡ್ತಾ ಹೋದರೆ, ಇಟ್ ಎನ್ಹ್ಯಾನ್ಸಸ್ ಸಾಯಿಲ್ ಫರ್ಟಿಲಿಟಿ, ಇಟ್ ರೆಡ್ಯೂಸಸ್ ದಿ ಡಿಪೆಂಡೆನ್ಸಿ ಆನ್ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಕೆಮಿಕಲ್ ಫರ್ಟಿಲೈಸರ್ ಮೇಲೆ ನಮ್ಮ ಡಿಪೆಂಡೆನ್ಸಿ ಕಡಿಮೆ ಮಾಡುತ್ತೆ. ಜೊತೆಗೆ ಇಟ್ ಸಪೋರ್ಟ್ಸ್ ದಿ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಸೊ ಇಲ್ಲಿ ಏನು ಮಾಡ್ಬೋದು ನಾವು, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸಲ್ಲಿ ಮುಖ್ಯ ಬೆಳೆ ಏನು ಬೆಳೀತಿರ್ತೀವಿ ಅದ್ರ ಜೊತೆಗೆ ಕ್ರಾಪ್ ರೊಟೇಷನ್ ಮಾಡ್ತಾ ಲೆಗ್ಯೂಮ್ಸ್ನು ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡದ್ದು ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಕಮಿಂಗ್ ಟು ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಸೊ ಏನೆಲ್ಲ ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಮಾಯ್ಶ್ಚರ್, ಸಾಯಿಲ್ ಟೆಂಪ್ರೇಚರ್, ಸಾಯಿಲ್ pH,
soil nutrients. So all these factors, they affect the biological nitrogen fixation. Then coming to the applications of biological nitrogen fixation. So ಇದರ ಅಪ್ಲಿಕೇಶನ್ಸ್ ಏನಿದೆ ಅಂತ ನಾವು ನೋಡೋದಾದರೆ ಬಯೋಫರ್ಟಿಲೈಸರ್ಸ್ ಅಂತ ಯೂಸ್ ಮಾಡ್ತೀವಿ, ಲೈಕ್ ರೈಜೋಬಿಯಮ್ ಇನೋಕ್ಯುಲೆಂಟ್ಸ್ ಫಾರ್ ಪಲ್ಸಸ್ ಆ್ಯಂಡ್ ಗ್ರೀನ್ ಮೆನ್ಯೂರ್ ಸೆಸ್ಬನಿಯಾ ಅಜೋಲಾ ಅಂತ ರೈಸ್ ಫೀಲ್ಡ್ಸಲ್ಲಿ ಬೆಳಿತೀವಿ ಇದು. ಸೊ ಈ ಎರಡು ಅಪ್ಲಿಕೇಶನ್ಸ್ ಏನಿದೆ, ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಸೊ ಫಸ್ಟ್ ಚೆನ್ನಾಗಿ ಏನಂತ ಯೂಸ್ ಮಾಡ್ತೀವಿ, ಬಯೋಫರ್ಟಿಲೈಸರ್ಸ್ ಅಂತ ಯೂಸ್ ಮಾಡ್ತೀವಿ. ದೆನ್ ವಿ ಹ್ಯಾವ್ green manure. So these are the two examples for biological nitrogen fixation. Now we will briefly study about the World Food Prize. So ಇಲ್ಲಿವರೆಗೂ ನಾವು ವರ್ಲ್ಡ್ ಫುಡ್ ಪ್ರೈಸ್ನ ಯಾರಿಗೆ ಕೊಟ್ಟರು, ಸೊ ಅವ್ರ ಕಾಂಟ್ರಿಬ್ಯೂಷನ್ ಏನು ಅಗ್ರಿಕಲ್ಚರ್ಗೆ, ಸೊ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ವಿ, ಲೈಕ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಸೊ ಈಗ ವರ್ಲ್ಡ್ ಫುಡ್ ಪ್ರೈಸ್ ಅಂದ್ರೇನು, ಅದು ಯಾವಾಗ ಸ್ಟಾರ್ಟ್ ಆಯಿತು, ಫಸ್ಟ್ ಯಾರಿಗೆ ಕೊಡ್ ಮಾಡಲಾಯಿತು, ಸೊ ಅದನ್ನ ಯಾರಿಗೆ ಕೊಡ್ತಾರೆ, ಏನು ಮುಖ್ಯ ಚೀಫ್ ಪರ್ಪಸ್ ಏನು, ಅದನ್ನೆಲ್ಲ ಇವಾಗ ನೋಡ್ತಾ ಹೋಗೋಣ. So coming to the overview of World Food Prize. World Food Prize, it is the highest international honor in the food field, that is food security or food production. So ಏನಕ್ಕೆ ಕೊಡ್ತಾರೆ, ಸೊ ಎಫರ್ಟ್ಸ್ ಡನ್ in which field, ಫುಡ್ ಕ್ವಾಲಿಟಿ, ಫುಡ್ ಕ್ವಾಂಟಿಟಿ, ಫುಡ್ accessibility. ಸೊ ಈ ಮೂರು ಏರಿಯಾದಲ್ಲಿ ಅಥವಾ ಮೂರಲ್ಲಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಯಾರು ಅಮೋಘವಾದ ಸಾಧನೆಯನ್ನು ಮಾಡಿರ್ತಾರೆ ಅವ್ರಿಗೆ ವರ್ಲ್ಡ್ ಫುಡ್ ಪ್ರೈಸ್ನ ಕೊಂಡು ಮಾಡಲಾಗುತ್ತೆ. ಇನ್ನು ಈ ವರ್ಲ್ಡ್ ಫುಡ್ ಪ್ರೈಸನ್ನು 1986 1986 ನಾರ್ಮನ್ ಬೋರ್ಲಾಗ್ ಎಂಬುವರು ಇದನ್ನು ಸ್ಥಾಪನೆ ಮಾಡ್ತಾರೆ. ನಾರ್ಮನ್ ಬೋರ್ಲಾಗ್, ಹಿ ಈಸ್ ಅ ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ ಆ್ಯಂಡ್ ಹಿ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ದಿ ಗ್ರೀನ್ ರಿವಲ್ಯೂಷನ್ ಇನ್ ದ ವರ್ಲ್ಡ್. ಸೊ ಇಂಡಿಯಾದಲ್ಲಿ ನಾವು MS ಸ್ವಾಮಿನಾಥನ್ ಅವ್ರನ್ನ ಫಾದರ್ ಆಫ್ ಗ್ರೀನ್ ರಿವಲ್ಯೂಷನ್ ಇನ್ ಇಂಡಿಯಾ ಅಂತ ಕರಿತೀವಿ. ಸೊ ವರ್ಲ್ಡಲ್ಲಿ ನಾರ್ಮನ್ ಬೋರ್ಲಾಗ್ ಅವರು ಬಂದು ಫಾದರ್ ಆಫ್ ಗ್ರೀನ್ ರಿವಲ್ಯೂಷನ್. ಸೊ ದಿಸ್ ವರ್ಲ್ಡ್ ಫುಡ್ ಪ್ರೈಸ್, ಇಟ್ ಈಸ್ ಅಡ್ಮಿನಿಸ್ಟ್ರೇಡ್ ಬೈ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್. Its headquarters, it is located in Iowa, USA, United States of America. ಐಯೋವಾದಲ್ಲಿ ಇದು ಸಿಚುವೇಟ್ ಆಗಿದೆ. ಸೊ ಈ ವರ್ಲ್ಡ್ ಫುಡ್ ಪ್ರೈಸನ್ನು ಫಸ್ಟ್ ಯಾರಿಗೆ ಕೊಡ್ತಾರೆ ಅಂತಂದರೆ 1987 MS ಸ್ವಾಮಿನಾಥನ್, ಭಾರತದ MS ಸ್ವಾಮಿನಾಥನ್ ಅವರಿಗೆ ಕೊಡ್ತಾರೆ. ಸೊ ನಾವು MS ಸ್ವಾಮಿನಾಥ್ ಅವ್ರನ್ನ ಭಾರತದ ಫಾದರ್ ಆಫ್ ಗ್ರೀನ್ ರಿವಲ್ಯೂಷನ್ ಇನ್ ಇಂಡಿಯಾ ಅಂತ ನಾವು ಕರಿತೀವಿ. ಇನ್ನು ವರ್ಲ್ಡ್ ಫುಡ್ ಪ್ರೈಸ್ನ ಫೀಚರ್ಸ್ನ ನಾವು ನೋಡೋದಾದರೆ, ದ ಪ್ರೈಸ್ ಅಮೌಂಟ್ ಬಂದು $5 lakh ಕ್ಯಾಶ್ ಅವಾರ್ಡ್. ಕ್ಯಾಶ್ ಅವಾರ್ಡ್ ಎಷ್ಟಿರುತ್ತೆ ಅಂದರೆ $5 lakh ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ಅ ಡಿಪ್ಲೊಮಾ ಆ್ಯಂಡ್ ಅ ಕಮಮೊರೇಟಿವ್ ಸ್ಕಲ್ಪ್ಚರ್. ದಿಸ್ ಈಸ್ ಡಿಸೈನ್ಡ್ ಬೈ ಸೌಲ್ ಬ್ಯಾಸ್. ಸೊ ಈ ಅವಾರ್ಡನ್ನು ಯಾವಾಗ ಕೊಡ್ತಾರೆ ಅಂತಂದರೆ, ಪ್ರತಿ ವರ್ಷ ನಡೀತಕ್ಕಂತಹ ಬೋರ್ಲಾಗ್ ಡೈಲಾಗ್ ಸಿಂಪೋಸಿಯಂ. ಸೊ ಅಯೋವಾದಲ್ಲಿ ಏನು ನಡೆಯುತ್ತೆ, ಬೋರ್ಲಾಗ್ ಡೈಲಾಗ್ ಸಿಂಪೋಸಿಯಂ ಅಂತ ನಡೆಯುತ್ತೆ. ಸೊ ಆ ಇವೆಂಟ್ ನಡಿಬೇಕಾದ್ರೆ ಏನು ಮಾಡ್ತಾರೆ, ವರ್ಲ್ಡ್ ಫುಡ್ ಪ್ರೈಸ್ನ ಕೊಡ್ತಾರೆ. ಈ ವರ್ಲ್ಡ್ ಫುಡ್ ಪ್ರೈಸನ್ನು ಯಾವ್ಯಾವ ಏರಿಯಾದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದವ್ರಿಗೆ ಕೊಡ್ತಾರೆ ಅಂತ ಅಂದರೆ, ಅಗ್ರಿಕಲ್ಚರ್, ಸಾಯಿಲ್ ಸೈನ್ಸ್, ಫುಡ್ ಟೆಕ್ನಾಲಜಿ, ನ್ಯೂಟ್ರಿಷನ್, ಪಬ್ಲಿಕ್ ಪಾಲಿಸಿ, ಹಂಗರ್ ಎಲಿವೇಷನ್. ಪಬ್ಲಿಕ್ ಪಾಲಿಸಿ ಅಂದರೆ ಪಬ್ಲಿಕ್ ಪಾಲಿಸಿ ರಿಲೇಟೆಡ್ ಟು ಫುಡ್ ಸಪ್ಲೈ ಆರ್ ಫುಡ್ ಪಾಲಿಸಿ. ಸೊ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಪಾಲಿಸಿ, ವಿತ್ ರೆಸ್ಪೆಕ್ಟ್ ಟು ಪಾಲಿಸಿ ದಟ್ ಈಸ್ ರಿಲೇಟೆಡ್ ಟು ಫುಡ್ ಸಪ್ಲೈ ಆ್ಯಂಡ್ ಹಂಗರ್ ಎಲಿವೇಷನ್. ಸೊ ಈ ಏರಿಯಾದಲ್ಲಿ ಯಾರು ಅಮೋಘವಾದ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅವ್ರಿಗೇನು ಮಾಡ್ತಾರೆ, ವರ್ಲ್ಡ್ ಫುಡ್ ಪ್ರೈಸನ್ನು ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವರ್ಲ್ಡ್ ಫುಡ್ ಪ್ರೈಸ್, why it was in news recently. So what is the contribution of Mariangela hungrea, what is biological nitrogen fixation. So we studied all these concepts based on the topic that we have studied so far. So here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. The link to join Telegram channel is provided in the description box. Thank you for watching. See you in the next video. Till then, happy learning.